ಸಂಸ್ಥೆ ಸಹಯೋಗದೊಂದಿಗೆ ಮಳವಳ್ಳಿ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಮಲ್ಟಿಮೀಡಿಯಾ ಸೆಂಟರ್ ಸುಮಾರು 38 ಸೆಂಟರ್ನ ಸ್ಥಾಪನೆ ಮಾಡಿಕೊಡ್ತಕ್ಕಂಥ ಉದಾತ್ತ ಮನಸ್ಸಿನೊಂದಿಗೆ ಆಗಮಿಸಿದ್ದಾರೆ. ನಮ್ಮ ಟೊಯೋಟಾ ಕಿರ್ಲೋಸ್ಕರ್ ಸಂಸ್ಥೆಯ ಮುಖ್ಯಸ್ಥರುಗಳಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ರಮೇಶ್ ಅವರು, ಕಿರಣ್ ಅವರು ಮತ್ತು ಈಶ್ವರ್ ಅವರು ನಮಗೆ ಮಳವಳ್ಳಿಯ ಬರಡು ಭೂಮಿ ಜೊತೆಯಲ್ಲಿ ಶಿಕ್ಷಣದ ಬರಡುತನದಲ್ಲಿದ್ದಂಥ ನಾವು ಇದನ್ನು ನಿವಾರಿಸೋದಕ್ಕೆ ಹಲವಾರು ಪ್ರಯತ್ನವನ್ನು ನಾನು ಮಾಡಿದ್ರು ಕೂಡ ಇವತ್ತು ನನಗೆ ಸಿಕ್ಕದಂಥ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಇವರೆಲ್ಲರ ನೆರವಿನಿಂದ ಹಲವಾರು ಸಂಸ್ಥೆಗಳ ಒಂದು CSR ಅನುದಾನದ ನಡುವೆ ಮಳವಳ್ಳಿಯ ಶಿಕ್ಷಣವನ್ನು ಉನ್ನತೀಕರಿಸಿದಂಥ ಶಿಕ್ಷಣ ವ್ಯವಸ್ಥೆಗೆ ಸರ್ಕಾರಿ ಶಾಲೆಗಳನ್ನ ಸಜ್ಜುಗೊಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಆ ಒಂದು ಪ್ರಯತ್ನದಲ್ಲಿ ಇವತ್ತು ಪ್ರಪ್ರಥಮ ಬಾರಿಗೆ ಮಳವಳ್ಳಿ ತಾಲೂಕಿನಲ್ಲಿ ಮಲ್ಟಿಮೀಡಿಯಾ ಸೆಂಟರ್ನ ರೆಕಾರ್ಡಿಂಗ್ ಸೆಂಟರ್ ಇವತ್ತು ಆದರ್ಶ ವಿದ್ಯಾಶಾಲೆ ಮಾರೇಹಳ್ಳಿ ಮಳವಳ್ಳಿನಲ್ಲಿ ಇವತ್ತು ಪ್ರಾರಂಭ ಮಾಡಿದೆ. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ತಹಶೀಲ್ದಾರ್ ಲೋಕೇಶ್ ಅವರು, ನಮ್ಮ BO ಉಮಾ ಅವರು, ನಮ್ಮ EO ಶ್ರೀನಿವಾಸ್ ಅವರು ಮತ್ತು ನಮ್ಮ TAPCMSನ ಅಧ್ಯಕ್ಷ ಅಂತ ಲಿಂಗರಾಜ್ ಅವರು, ನಮ್ಮ ಇಲ್ಲಿಯ SDMC ಅಧ್ಯಕ್ಷ ಅಂತ ಪ್ರಕಾಶ್ ಅವರು, ನಮ್ಮ ತಳವಾದಿನ ಜೋಡಬ್ದಿರು ಸೇರ್ಕೊಂಡ್ಬಿಟ್ಟು ವಾಪಸ್ ಸಪ್ರೇಟ್ ಆಗಿ, ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಎಲ್ಲ ಅಧ್ಯಾಪಕ ವರ್ಗದವರೇ ಮತ್ತು ನಮ್ಮ ಎಲ್ಲ ಅಧಿಕಾರಿ ಮಿತ್ರರೇ, ಹಿರಿಯ ಕಿರಿಯ ಮುಖಂಡರುಗಳೇ, ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ನಿಮಗೆ ನೇರವಾಗಿ ಸಂವಾದಕ್ಕೆ ಬರ್ತೀನಿ. ನಾನು ಭಾಷಣ ಮಾಡೋದಕ್ಕಿಂತ ನಿಮ್ಗಳ ಜೊತೆ ಭಾಷಣ ಮಾಡೋ ಜಾಗ ಬೇರೆ ಇದೆ. ನಿಮ್ಗಳಿಗೆ ನೇರವಾಗಿ ಸಂವಾದ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಕಾರಣ ಯಾಕಂದ್ರೆ ನಿಮ್ಗೆ ಇಲ್ಲಿ ತನಕ ನಿಮ್ಮ ಮಾಸ್ಟರ್ ಅಥವಾ ನಿಮ್ಮ ಟೀಚರ್ಗಳು ಹೇಳ್ಕೊಟ್ಟಂಥದ್ದನ್ನ ಮಾತ್ರ ನೀವು ಕಲಿತಾ ಇದ್ರಲ್ವಾ? ಮಾತಾಡ್ಬೇಕು ನೀವು. ಈಗ ನೀವು ಇದನ್ನ ಒಂದು TV ಮುಖಾಂತರ ಶಿಕ್ಷಣದ ವ್ಯವಸ್ಥೆ ಅಂದ್ರೆ ನಿಮ್ಗೆ ಒಂದು ಸ್ಕ್ರೀನ್ ಕೊಟ್ಟಿರ್ತಾರೆ, ಅದ್ರ ಜೊತೆಲಿ ನಿಮ್ಗೊಂದು ಪ್ರೊಜೆಕ್ಟರ್ ಇರುತ್ತೆ, ಅದ್ರ ಮುಖಾಂತರ ಪೂರ್ಣ ಪ್ರಮಾಣದಲ್ಲಿ ಸಿಸ್ಟಮ್ ಅಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಲೋಡ್ ಆಗಿರ್ತವೆ. ಆ ಲೋಡೆಡ್ ಸಬ್ಜೆಕ್ಟ್ನ ಈಸಿಯಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ನಿಮ್ ಕಲಿಕೆ ಮಾಡೋದಕ್ಕೆ ವ್ಯವಸ್ಥಿತವಾಗಿ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ವಿಚಾರ. ಕೆಲವೊಂದು ಇದು ನಿಮ್ಮ ಸ್ಕೂಲಲ್ಲಿ ಎಲ್ಲ ಟೀಚರ್ಸ್ ಒಂದೇ ತರ ಇದ್ದಾರೆ. ನಿಮ್ಗೆ ನಿಜ ಹೇಳ್ಬೇಕು, ನನ್ಗೆ ಇಲ್ಲ ತಾನೆ? ಕೆಲವ್ರು ನಿಮ್ಗೆ ಇಷ್ಟ ಆಗ್ತಾರೆ, ಕೆಲವ್ರ ಪಾಠ ನಿಮ್ಗೆ ಇಷ್ಟ ಆಗುತ್ತೆ, ಕೆಲವ್ರದ್ದು ಇಷ್ಟ ಆಗಲ್ಲ. ಕೆಲವೊಂದು ಸಮಯ ಅವ್ರು ಹೇಳೋ ಪಾಠ ಅರ್ಥ ಆಗಲ್ಲ. ಹೌದಾನೆ? ನಾವು ವಿದ್ಯಾರ್ಥಿಗಳಾಗಿದ್ದಾಗ ನಾವು ಅದನ್ನೇ ಅನುಭವಿಸಿದ್ವಿ. ಕೆಲವ್ರದ್ದು ಅವರ ತಿಳುವಳಿಕೆ ಆಧಾರದ ಮೇಲೆ ಅವರು ಪಾಠ ಪ್ರವಚನ ಮಾಡಿರ್ತಾರೆ. ಮಕ್ಕಳ ಮನಸ್ಥಿತಿಯನ್ನ ಅರ್ಥಕೊಂಡು ಅವರಿಗೆ ಹೇಗೆ ನಾನು ಅರ್ಥೈಸಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ ಕೆಲವರು ವಿಫಲರಾಗ್ತಾರೆ. ಆದರೆ ನಾವು ಈ ವ್ಯವಸ್ಥೆನಲ್ಲಿ ನಿಮ್ಮನ್ನು ಯಾರನ್ನೂ ಬಿಡೋದಿಲ್ಲ, ಎಲ್ಲರನ್ನೂ ಅಲ್ಲಿ ಅಟ್ರಾಕ್ಟ್ ಮಾಡಿ ಹಿಡಿದಿಟ್ಕೊಂತೀವಿ. ಹೇಗೆ ಹಿಡಿದಿಟ್ಕೋತೀವಿ? ನಿಮ್ಮ ಡಿಜಿಟಲೈಸೇಷನ್ ಆಗಿಲ್ವ? ನಿಮ್ಮಲ್ಲಿ ಟ್ಯಾಬ್ಗಳು ಕೊಟ್ಟಿಲ್ವಪ್ಪ? ಮತ್ತೆ ಒಬ್ರು ಮಾತಾಡ್ತಿಲ್ಲ ಮಕ್ಕಳು. ಟ್ಯಾಬ್ ಅಲ್ಲಿ ಇವತ್ತು ನಿಮಗೆ ಶಿಕ್ಷಣ ಹೇಳ್ಕೊಡ್ತಾ ಇದಾರೆ ಇಲ್ವಾ? ಅದು ಇವಾಗ ಅಭ್ಯಾಸ ಆಗಿದೆ ಅಲ್ವಾ? ಈಗ ಹೊಸದಾಗಿ ಈ ವ್ಯವಸ್ಥೆ ಮಲ್ಟಿಮೀಡಿಯಾ ಸೆಂಟರ್ ಅಂತಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇಲ್ಲ, ಬಹಳಷ್ಟು ಶಾಲೆಗಳಲ್ಲಿ ಅತ್ಯಂತ ಉನ್ನತೀಕರಿಸಿದಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಮಾತ್ರ ಈ ವ್ಯವಸ್ಥೆ ಇರ್ತಕ್ಕಂಥದ್ದು. ಇದನ್ನ ಪ್ರತಿಯೊಂದು ಸರ್ಕಾರಿ ಶಾಲೆಗೆ ಮಳವಳ್ಳಿ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ನಿಮ್ಮೆಲ್ಲರ ಭವಿಷ್ಯತ್ಗೋಸ್ಕರ ನನ್ನ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡಿದೆ. ಇದು ಜಂಬದ ಮಾತಲ್ಲ. ನನ್ನ ತಾಲೂಕಿನ ಮಕ್ಕಳು ಇತರರ ಮಕ್ಕಳಂತೆ ಉನ್ನತ ಶಿಕ್ಷಣದಲ್ಲಿ ಪೈಪೋಟಿ ಯುಗದಲ್ಲಿ ಸಾಧನೆಯ ಮುನ್ನುಡಿಯನ್ನ ಬರಿಬೇಕು ಅನ್ನೋಂಥ ಕನಸು ಹೊತ್ತು ಈ ಪ್ರಯತ್ನವನ್ನು ನಾನು ತಂದಿಟ್ಟಿದ್ದೇನೆ. ಇದು ನಿಮ್ಮಗಳು ಬದುಕು
ಹಸನಾಗಿ ಭವಿಷ್ಯತ್ನಲ್ಲಿ ಶಿಕ್ಷಣದ ವ್ಯವಸ್ಥೆಯಲ್ಲಿ ನೀವೆಲ್ಲರೂ ಉನ್ನತ ವ್ಯಾಸಂಗದಲ್ಲಿ ಪರಿಣಿತರಾಗಿ ಉನ್ನತ ಶ್ರೇಣಿಯಲ್ಲಿ ನೀವು ಎಲ್ಲರೂ ಕೂಡ ಬರಲಿ ಅನ್ನುವಂತ ಕನಸನ್ನ ಕಾಣ್ತಾ ಇರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ. ನಿಮ್ಮ ತಂದೆ ತಾಯಿಗಳಿಗೆ ಈ ವ್ಯವಸ್ಥೆಗಳೆಲ್ಲ ಗೊತ್ತಿಲ್ಲ, ಯಾಕೆಂದ್ರೆ ನಾನೇ ಮಲ್ಟಿಮೀಡಿಯಾದಲ್ಲಿ ಕಲ್ತಿಲ್ಲ. ಈ ವ್ಯವಸ್ಥೆ ನಮ್ಗೆ ಅರಿವು ಇರಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಾನು ಸ್ವಲ್ಪ ರಾಜಕಾರಣಿ ಜೊತೆಗೆ ತಂತ್ರಜ್ಞಾನ ಗೊತ್ತಿರೋನಾದ್ರಿಂದ ನಾನು ಮಾತಾಡಬಲ್ಲೆ. ಎಷ್ಟು ಜನ ಇವತ್ತು ವಿದ್ಯೆ ಕಲ್ತವ್ರಿಗೆ ಮಲ್ಟಿಮೀಡಿಯಾ ಸೆಂಟರ್ ಅಂದ್ರೆ ಈಗ ಇಲ್ಲಿ ಕುಳ್ತಿರೋರು, ಇಲ್ಲೊಬ್ಬ ನಮ್ಮ ಸಂಘಟನೆಯಿಂದ ಬಂದವ ಗೊತ್ತಾ, ನೀನು ಮಲ್ಟಿಮೀಡಿಯಾ ಸೆಂಟರ್ ಯಾವ ತರ ನೋಡಿದ್ಯಾ? ಅಲ್ಲಿ ನಿಮ್ಮ STMC ಅಧ್ಯಕ್ಷ ನೋಡಿದ್ನಾ? ಎಲ್ಲಿ ಟ್ರೈನಿಂಗ್ ಬೇಡ, ಸ್ಕೂಲ್ಗಳಲ್ಲಿ ನೋಡಿದ್ಯಾ? ಈ ವ್ಯವಸ್ಥೆಯನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ಮಕ್ಕಳು ನಿಮ್ಗೆ ಇನ್ನೂ ಏನು ಗೊತ್ತಿಲ್ಲ, ಯಾರೋ MLA ಬಂದಾನೆ ಮಾತಾಡ್ತಾನೆ, ಏನೋ ಜಂಬ ಕೊಚ್ತಾನೆ ಅನ್ನೋ ತರದಲ್ಲಿ ನಿಮ್ಮ ಮನಸ್ಸಲ್ಲಿ ಇರುತ್ತೆ. ಆದರೆ ನೀವು ಕಲಿತಕ್ಕಂಥ ಇವತ್ತಿನ ನಿಮ್ಮ ಬೇಸ್ ಶಿಕ್ಷಣ ಅಂದ್ರೆ ತಳಮಟ್ಟದ ಶಿಕ್ಷಣ ಭದ್ರವಾಗಿದ್ರೆ, ನೀವು ಹೈಯರ್ ಎಜುಕೇಶನ್ಗೆ ಉನ್ನತ ಶಿಕ್ಷಣಕ್ಕೆ ಹೋದಾಗ ನಿಮ್ಗೆ ಬೇರೆಯವ್ರ ಜೊತೆ ನಿಂತ್ಕೊಂಡಾಗ ನಂಗೇನು ಗೊತ್ತಿಲ್ಲ, ನಂಗೆ ಸರಿಯಾಗಿ ಇಂಗ್ಲಿಷ್ ಬರಲ್ಲ, ಇವನು ಇಷ್ಟೊಂದು ಫಾಸ್ಟಾಗಿ ಇಂಗ್ಲಿಷ್ ಮಾತಾಡ್ತಾನೆ, ಅಯ್ಯೋ ಮ್ಯಾಥಮೆಟಿಕ್ಸ್ ಇಷ್ಟು ಜ್ವರ ಮಾಡ್ತಾನೆ, ಅಯ್ಯೋ ಸೈನ್ಸ್ ಇವನು ಚೆನ್ನಾಗಿ ಗೊತ್ತು, ನನ್ಗೇನು ಗೊತ್ತಿಲ್ಲ, ಇವಳು ನೋಡಿದ್ರೆ ಇಷ್ಟು ಬುದ್ಧಿವಂತೆ, ಇವಳ ಜೊತೆಲಿ ನಾನು ಹೆಂಗ್ ನಿಂತ್ಕೊಳ್ಳೋದು, ನಾಚಿಕೆ ಸ್ವಭಾವ ನಮ್ಮನ್ನ ಹಿನ್ನಡೆಗೆ ತಂದಿಟ್ಬಿಡುತ್ತೆ. ಈಗ ಮಾಡಿರ್ತಕ್ಕಂಥ ಪ್ರಯತ್ನದಿಂದ ನೀವು ನಿಮ್ಮ ಮುಂದೆ ಅವ್ರು ನಾಚ್ಕೊಳ್ಳೋ ರೀತಿಯಲ್ಲಿ ಶಿಕ್ಷಣದ ವ್ಯವಸ್ಥೆ ಬರಲಿ ಅನ್ನೋಂಥ ಪ್ರಯತ್ನ. ಅರ್ಥ ಆಯ್ತಾ? ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ನೀವಿವತ್ತು ಇನ್ನೊಂದು ತಿಂಗಳು ಬಿಟ್ಟು ಒಂದೊಂದು ಶಾಲೆಯಿಂದ ಒಂದೊಂದು ಕ್ಲಾಸ್ ರೂಮ್ ಇಂದ ಒಬ್ಬೊಬ್ಬರನ್ನ ವಿದ್ಯಾರ್ಥಿಗಳನ್ನ ಕರೆಸ್ತೀವಿ. ನಿಮ್ಮ 3 ಅಂತಂದ್ರೆ 3 ಕ್ಲಾಸಿಂದ 3 ಜನ ವಿದ್ಯಾರ್ಥಿಗಳು. ಅಲ್ಲಮ್ಮ, ನಾನು ಹೇಳ್ತಾ ಇರೋದು ಇಲ್ಲಿ 3 ಜನಕ್ಕೆ ತಾನೆ ಹೈಸ್ಕೂಲ್ ಮಾತ್ರ ಕೊಟ್ಟಿರೋದು. ಆ 3 ಜನ ಇಲ್ಲಿಂದ ಒಂದೊಂದು ಶಾಲೆಯಿಂದ ಅದು ಬೇರೆ. ನಾನು ಹೇಳ್ತಾ ಇರೋದು ನನ್ನ ಕಂಟ್ರಾಕ್ಟಿವ್ ಸೆಷನ್ ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಮ್ಮ ಸುಮ್ಮನೆ. ನಿನ್ನ ಐಡಿಯಾನೇ ಬೇರೆ, ನಮ್ಮ ಐಡಿಯಾನೇ ಬೇರೆ. 3 ಜನ. ಸೊ ಅದನ್ನ ಎಲ್ಲಾ ಶಾಲೆಗಳಿಂದ ಕರ್ಸೋದು. 39 ಶಾಲೆಯಿಂದಲೂ ಬರ್ಲಿ, 38 ಶಾಲೆಯಿಂದ. ಜೊತೆಗೆ ಎಲ್ಲ ಶಿಕ್ಷಕರು ಒಂದು ಇಂಟ್ರಾಕ್ಟಿವ್ ಸೆಷನ್ ಅಲ್ಲಿ ಮಾಡ್ತೀವಿ. ಆಗ 1 ತಿಂಗಳ ಅನುಭವ ಮಕ್ಕಳಿಗೂ ಆಗಿರುತ್ತೆ, ಟೀಚರ್ಸ್ಗೂ ಆಗಿರುತ್ತೆ. ಈ ಸಂಸ್ಥೆ ಏನು ಈ ಉದಾತ್ತವಾದಂತ ಒಂದು ಸಹಾಯವನ್ನ ನಮಗೆ ಮಾಡಿದೆ, ಅವರು ಒಂದು ರೀತಿಯಲ್ಲಿ ಶಿಕ್ಷಣಕ್ಕೆ ಅವರ CSR ಅನುದಾನವನ್ನ ದಾನವಾಗಿ ನಮಗೆ ನೀಡಿದ್ದಾರೆ. ಅದರ ಪ್ರಾಮಾಣಿಕವಾದಂತ ಪ್ರಯೋಜನವನ್ನು ಪಡೆಯತಕ್ಕಂಥದ್ದು ಹೇಗೆ ಅನ್ನೋದನ್ನ 1 ತಿಂಗಳ ನಂತರ ನಾವು ಪರಿಶೀಲನೆ ಮಾಡಕ್ಕೆ ಒಂದು ಅವಕಾಶ ಮಾಡ್ಕೊತೀವಿ. ಆ ದಿನದಲ್ಲಿ ಏನಾದರೂ ಲೋಪಗಳಿದ್ರೆ ಇನ್ನೂ ಅದನ್ನ ಅಪ್ಡೇಟ್ ಮಾಡುವಂತದ್ದಿದ್ರೆ ಸರಿಪಡಿಸಿ, ಶಿಕ್ಷಕ ವೃಂದಕ್ಕೂ ಸರಳೀಕರಣ. ಇಲ್ಲಿ ಯಾರು ಟೀಚರ್ಸ್ ಇದಿರಲ್ಲ, ಇದರಿಂದ ಎಲ್ಲಿ ಯಾರು ಇಲ್ವಾ ಟೀಚರ್ಸ್? ಈಗ ನಿಮ್ಗೆ ಜಾಸ್ತಿ ಮಾತಾಡೋದು ಕಮ್ಮಿ ಆಯ್ತಲ್ಲ, ಜಾಸ್ತಿ ಮಾತಾಡೋದು ಕಮ್ಮಿ ಆಯ್ತಲ್ವ ಈಗ ಅಂತ ಬರೀ ಮಾನಿಟರ್ ಮಾಡೋದಷ್ಟೇ. ನೀವು ಸಬ್ಜೆಕ್ಟ್ ಅಲ್ಲೇ ಹೇಳ್ತಾ ಇರುತ್ತೆ, ನೀವೇನಿಲ್ಲ ನೋಡ್ತಾ ಇರೋದು ಮಕ್ಳು ಯಾರು ಸ್ವಲ್ಪ ಚೇಷ್ಟೆಗೆ ಇಷ್ಟ ಮಾಡ್ತಿದ್ರೆ ಅವ್ರನ್ನ ನೋಡೋದಷ್ಟೇ. ನಿಮ್ಗೆ ಕೆಲಸ ಕಮ್ಮಿ, ಜೊತೆಗೆ ನೀವು ಇನ್ನೂ ಅಪ್ಡೇಟ್ ಆಗ್ಬೋದು. ವರ್ಷದಿಂದ ವರ್ಷಕ್ಕೆ ಅಪ್ಡೇಟ್ ಆಗಿ ಇನ್ನೂ ಅದನ್ನ ಹೇಗೆ ಮಕ್ಕಳಿಗೆ ಪರಿಣಾಮಕಾರಿಯಾಗಿ ನೆಕ್ಸ್ಟ್ ಬ್ಯಾಚ್ಗೆ ಯಾವ ರೀತಿ ನಾವು ತಯಾರು ಮಾಡಬೇಕು ಅನ್ನೋದನ್ನ ನಿಮ್ಮ ಕ್ಲಾಸ್ಗಳಲ್ಲಿ ನೀವು ಹೆಚ್ಚಾಗಿ ಹೇಳ್ಬೋದು. ರೆಗ್ಯುಲರ್ ಆಗಿ ಫಸ್ಟ್ ಒಂದು 3 to 4 months ಇದನ್ನ ಹೇಳ್ಕೊಟ್ಬಿಟ್ರೆ ಮಕ್ಕಳು ಒಂದು ರೌಂಡ್ ಮಿಡ್ ಟರ್ಮ್ ಎಕ್ಸಾಮ್ಗೂ ಮೊದಲೇನೆ ಅವ್ರು ತಯಾರಾಗಿ ನಿಂತಿರ್ತಾರೆ. ನೆಕ್ಸ್ಟ್ ಪ್ರಿಪರೇಟರಿಗೂ ಮೊದಲೇ ನಮ್ಮ ಮಕ್ಕಳು ಎಕ್ಸಾಮ್ ಯಾವಾಗ ಬರ್ತದೆ ಅಂತ ಕಾಯ್ತಿರ್ಬೇಕು. ಆ ರೀತಿ ತಯಾರು ಮಾಡಕ್ಕೆ ಟೈಮ್ ಸಿಕ್ಕತ್ತಲ್ವಾ? ಸೊ ಈ ವ್ಯವಸ್ಥೆಯಲ್ಲಿ ಶಿಕ್ಷಕರು ಅವರ ವೃತ್ತಿನಲ್ಲಿ ಸರಳೀಕರಣ ಆಗ್ತದೆ. ಆಮೇಲೆ ಅವರ ಆರೋಗ್ಯಕ್ಕೂ ಇದು ಪೂರಕ. ಯಾಕಂದ್ರೆ ಹೆಚ್ಚು ಕೂಗಾಡಿ ಗಂಟ್ಲು ಹೋಗಿರುತ್ತೆ, ಆಯಾಸನೂ ಆಗಿರುತ್ತೆ, ಅದು ಕಡಿಮೆ ಆಗುತ್ತೆ. ಒಪ್ತೀರಾ ಒಪ್ಪಲ್ಲ? ನಾನು ಸುಮ್ಮನೆ ಅದನ್ನು ಆರ್ಗ್ಯುಮೆಂಟ್ಸ್ ಸುಮ್ಮನೆ ಮಾತಾಡ್ಬೇಡಿ. ಸೊ ಇದ್ರ ಜೊತೆನಲ್ಲಿ ಮಕ್ಕಳಿಗೆ ಇದೊಂಥರ ಅಟ್ರಾಕ್ಟಿವ್ ಪ್ರೋಗ್ರಾಮ್ ಆಗಿರುತ್ತೆ. ಒಂದ್ ಕಡೆ ಫೀಡೆಡ್ ಒಂದು ಸಬ್ಜೆಕ್ಟ್ ಸ್ಟಾರ್ಟ್ ಆದ ತಕ್ಷಣನೇ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗುತ್ತೆ. ಒಂದು ನನಗೆ ಇದನ್ನ ನಿಮಗೆ ಪ್ರಶ್ನೆ ಕೇಳ್ಬೇಕು ಅಂದ್ರೆ, ಸಪೋಸ್ ಯಾವ್ದಾದ್ರು ಒಂದು ಶಾಲೆದಲ್ಲಿ ಈಗ ನೀವೊಂದು ರೆಕಾರ್ಡಿಂಗ್ ಸೆಂಟರ್ ಇಂದ ನೀವು ಹಾಕ್ಬಿಟ್ಟಿರ್ತೀರಿ, ಎಲ್ಲಾದ್ರೂ ಒಂಚೂರು ಕ್ಲಾರಿಫಿಕೇಶನ್ ಅವಕಾಶ ಇದ್ದಾಗ ಅವ್ನು ಸ್ಟಾಪ್ ಮಾಡಕ್ಕಾಗಲ್ವಲ್ಲ?
ರಿಸೀವಿಂಗ್ ಸೆಂಟರ್ ಅವನು ಸ್ಟಾಪ್ ಮಾಡೋಕ್ಕಾಗಲ್ಲ. ಈ ಕಾಂಟ್ ಪುಟ್ ಎ ಕ್ವಶನ್ ಇನ್ ಬಿಟ್ವೀನ್. ಸೊ ಆವಾಗ ಏನ್ ಮಾಡ್ಬೇಕು ಅಂತ ಅದೊಂದು. ಎಲ್ಲಾ ಸ್ಕೂಲಿಂದನೂ ಆತರ ಒಂದೇ ಸತಿ ಕ್ವಶನ್ಗಳು, ಯಾಕಂದ್ರೆ 37 ಸ್ಕೂಲಲ್ಲಿ ಇರುತ್ತೆ. ಆಗ ಯಾರು ಎಲ್ಲಿಂದ ಡೆಲಿವರಿ ಆಗ್ತಿರುತ್ತೋ ಅವ್ರಿಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು. ಅದಕ್ಕೋಸ್ಕರ ಅದನ್ನ ಚೆಕ್ ಮಾಡ್ತಾ ಇದ್ವಿ ಸರ್. ಈಗ ಒಂದ್ಸತಿ ಲೈವ್ ಆದ್ಮೇಲೆ ನಾನು ನೋಡ್ತಿರ್ಬೇಕಾದ್ರೆ ನನ್ನ ತಲೆಗೆ ಬಂದಿದ್ದು, ಸಪೋಸ್ ಇಫ್ somebody has got some doubts and how to intervene in that in between. ಗೂಗಲ್ ಮೀಟ್ ಅಲ್ಲಿ ಅಲ್ಲೂ ಕ್ಯಾಮ್ರಾ ಹಾಕ್ತೀವಿ ಸರ್. ಕ್ವಶನ್ ಕೇಳೋದಕ್ಕೆ ಆಯ್ತು ನೋಡ, ಒಂದು ತಿಂಗಳಾದ್ಮೇಲೆ ಇವೆಲ್ಲ ಪ್ರಶ್ನೆಗಳು ಎದ್ದೇಳ್ತವೆ. ನನ್ನ ಪ್ರಥಮ ಅನುಮಾನದಲ್ಲಿ ನಾನು ಇವತ್ತು ಮಾತಾಡ್ತೀನಿ. ಸೊ ಈ ಎಲ್ಲ ವಿಚಾರದಲ್ಲಿ ನಾನು ನಮ್ಮ ಭವಿಷ್ಯತ್ತಿನ ಪ್ರಜೆಗಳು, ನೀವು ಸದೃಢವಾದಂಥ ದೇಶ ಕಟ್ಟಲಿಕ್ಕೆ, ನಿಮ್ಮ ಜ್ಞಾನವನ್ನ ಇನ್ನಷ್ಟು ವೃದ್ಧಿಸ್ಕೊಳ್ಳಿಕ್ಕೆ, ಸಶಕ್ತವಾದಂಥ ಶಿಕ್ಷಣವನ್ನ ಪಡೆದು ಉನ್ನತವಾದಂಥ ಶಿಕ್ಷಣದಲ್ಲಿ ಈ ಸಮಾಜಕ್ಕೆ, ಈ ದೇಶಕ್ಕೆ, ನಿಮ್ಮ ತಂದೆ ತಾಯಿಗಳಿಗೆ ನೀವು ಹೆಸರು ತರ್ತಕ್ಕಂಥ ಕೆಲಸ ಮತ್ತು ಉತ್ತಮವಾದಂಥ ಪ್ರಜೆಗಳಾಗಿ ಬದುಕುವಂಥ ಬದುಕು ನಿಮ್ಮದಾಗ್ಲಿ. ಈ ವ್ಯವಸ್ಥೆಯ ನನ್ನ ಕನಸು ಮುಂದೊಂದು ದಿನ ಮಳವಳ್ಳಿಯಿಂದ ಅತ್ಯುತ್ತಮವಾದಂಥ ತಂತ್ರಜ್ಞಾನದವರು, ನೀವು ಸೈಂಟಿಸ್ಟ್ಗಳು ಎಷ್ಟು ಜನ ಆಗ್ತಿರೋ, ಅದ್ರ ಜೊತೆಯಲ್ಲಿ ನೀವು ಯಾರು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾರ್ಯಾರು ಇನ್ನು ಮುಂಚೂಣಿನಲ್ಲಿ ಬರ್ತಿರೋ, ಆ ಸಾಧನೆ ನಮ್ಗೆ ವಯಸ್ಸಾದಾಗ್ಲಾರು ನಿಮ್ಮನ್ನು ನೋಡಿ ಸಂತೋಷ ಪಡುವಂಥ ರೀತಿಯಲ್ಲಿ ನಾನು ಬಯಸ್ತಾ ಇದ್ದೀನಿ. ನನಗೆ ನೀವು ಯಾರು ಕೃತಜ್ಞತೆ ಹೇಳ್ಬೇಕಲ್ಲ, ನಿಮ್ಮ ಸಾಧನೆನೇ ನನಗೆ ಕೃತಜ್ಞತೆ ಹೇಳ್ತಕ್ಕಂಥದ್ದು ಅನ್ನೋದನ್ನ ತಿಳಿಸ್ತಾ, ಈ ಕಾರ್ಯಕ್ರಮದಲ್ಲಿ ನಾನು ತುರ್ತಾಗಿ ಈ ವ್ಯವಸ್ಥೆ ಮಾಡಿ ಅಂತ ಹೇಳಿದಾಗ, ನಾನು ವಿನಾಕಾರಣ ಈ ಸಂಸ್ಥೆಯವ್ರಿಗೆ ನಾನು ಸುಮ್ಮನೆ ಹಂಗೆ ಬಂದ ಹಿಂಗೋದ ಅನ್ನಿಸ್ಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಸಮಯನ ತಗೊಂಡು ಈ ಕಾರ್ಯಕ್ರಮನ ಚಿಕ್ಕದಾದ್ರೂ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಈಗ ಮಳವಳ್ಳಿನಲ್ಲಿ ಒಂದು ರಿಸೀವಿಂಗ್ ಸೆಂಟರ್ಗೆ ಹೋಗ್ತೀವಿ. ಅಲ್ಲಿ ಹೋಗಿ ಆ ಯಾವುದೋ ಸ್ಕೂಲ್ ಅದು ಗರ್ಲ್ಸ್ ಹೈಸ್ಕೂಲ್ಗೆ ಹೋಗ್ತೀವಿ. ಅಲ್ಲಿ ಹೋಗಿ ನೋಡಿ ನಾವು ಇದನ್ನ ಇದು ಮಾಡ್ತೀವಿ. ನಮ್ಮೂರು ಯಾವುದು ಹೋಗ್ತಾ ಬರ್ತಾ ನೋಡ್ತಿರ್ತೀನಿ. ಒಂದ್ ದಿವಸ ಸಡನ್ ಆಗಿ ಹೋಗ್ತೀನಿ, ನಿಮ್ಮೆಲ್ಲರನ್ನೂ ಕರೆದು ಕೇಳ್ತೀನಿ ಇದೇ ತರ, ಹೇಗಿದೆ ಇವಾಗ, ನಿಮ್ಗೇನು ಅನಿಸ್ತಾ ಇದೆ, ಇದರಿಂದ ನಿಮ್ಗೇನು ಲಾಭ ಆಗಿದೆ ಅನ್ನೋದು ಕೇಳ್ತೀನಿ. ತಯಾರಾಗಿರ್ತಿರ್ತಾನೆ? ಆಯ್ತು, ಎಲ್ರಿಗೂ ಒಂದ್ಸಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಧನ್ಯವಾದ. ಮಾಡರ್ನ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ಶಿಕ್ಷಕರನ್ನ ಇನ್ನೂ ಉತ್ತಮ ಗುಣಮಟ್ಟದ ಬೋಧನೆ ಮಾಡಲಿಕ್ಕೆ, ಹಾಗೆ